ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕುಮಾರ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವೆಲ್ಲ ಚೆನ್ನಾಗಿದ್ರೇ ನಾನು ಚೆನ್ನಾಗಿರೋದು. ಇವತ್ತು ನಾನು ಮಾತಾಡೋಕೆ ಹೊರಟಿರೋದು ಟಾಕ್ಸಿಕ್. ಆಗಲೇ ಎಲ್ಲ ನೋಡಿರ್ತೀರ, ಹೀರೋ ಇಂಟ್ರೊಡ್ಯೂಸಿಂಗ್ ಟೀಸರ್ನ ಆಲ್ಮೋಸ್ಟ್ ನೋಡಿರ್ತೀರ. ಬಟ್ ನನಗೆ ಅನಿಸಿದ್ದು ನಾನು ಹೇಳೋಕೆ ಹೊರಟಿದ್ದೀನಿ. ಟೀಸರ್ ನೋಡಿ ಅಪ್ಪ ಏನು ಹೇಳೋಣ ಹೇಳಿ ನೀವೇ. ಹಾಲಿವುಡ್ ರೇಂಜಿಗೆ ಮಾಡ್ತಾಯಿದ್ದೀನಿ ಅಂತ ಬಾಸ್ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾಯಿದ್ರು. ಮಾಡ್ತಾ ಇರೋದಲ್ಲ, ಹಾಲಿವುಡ್ ರೇಂಜ್ಗೇ ಇದೆ ಮೂವಿ. ಪಾಪ ಎಲ್ಲ ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು. ಏನೋ ಒಂದು ದಫನ್ ಆಗ್ತಾಯಿರುತ್ತೆ. ಆಗಲೇ ಸಡನ್ನಾಗಿ ಒಂದು ಕಾರ್ ಬಂದು ಒಂದು ಮರಕ್ಕೆ ಡ್ಯಾಶ್. ನೋಡ್ತಿದ್ರೇ ಕೆಳಗಡೆ ನೋಡ್ತಿದ್ದಂಗೆ ಇದೇ ನಾರ್ಮಲ್ ಎಂಟ್ರಿ ಅಲ್ವಾ, ನಾರ್ಮಲ್ ಆಗಿರುತ್ತಲ್ವ ಇಂಟ್ರೊಡಕ್ಷನ್ ಅಂತ ನಾವು ಅಂದ್ಕೊಂಡ್ರೆ, ನೋಡಿದ್ರೆ ಒಬ್ಬ ತಾತಪ್ಪ ಫುಲ್ಲು ಎಣ್ಣೆ ಹೇಳಿತಾನೆ. ಹೇಳಿದ್ಬಿಟ್ಟು ನೋಡಿದ್ರೆ ಮಷಿನ್ ಬಾಂಬ್ನ ಟ್ರಿಗರ್ ಮಾಡೋಂಥ ಮಷಿನ್ ತೆಗೆದ್ಬಿಟ್ಟು ಕಾರ್ ಕೆಳಗಡೆ ಇಟ್ಬಿಡು. ಇದೇನು ಒಂದು ಅರ್ಥನೇ ಆಗ್ತಿಲ್ವಲ್ಲ, ಏನು ನಡೀತೈತೆ ಅಂತ ಅನಷ್ಟೊತ್ಕಡೆ ಒಳಗಡೆ ಕಾರ್ ಒಳಗಡೆ ಏನು ಹೇಳೋಣ ಹೇಳಿ, ಕಾರ್ ಒಳಗಡೆ ಬಾಸು ಬೇಡ ನಡೀತಾ ಇರುತ್ತೆ. ಕಾರು ಡ್ಯಾನ್ಸಿಂಗ್ ಆಗ್ತಾಯಿರುತ್ತೆ, ಬಾಂಬ್ ಟ್ರಿಗರ್ಗೆ ಪುಷ್ ಆಗ್ತಾಯಿರುತ್ತೆ. ನೋಡ್ತಿದ್ದಂಗೆ ಬೂಮ್ ಬ್ಲಾಸ್ಟ್. ಏನು ಕ್ರಿಯೇಟಿವಿಟಿ! ಎಲ್ಲಿಂದ ಯೋಚನೆ ಮಾಡೋದಿರ್ಬೋದು ಈ ಥರ ಸೀನ್ನ. ನೆಕ್ಸ್ಟ್ ಲೆವೆಲ್ ಸೀನ್ ಅದಿದೆ ಅಲ್ಲ, ಟಾಕ್ಸಿಕ್ ಫೇರಿ ಟೇಲ್ ಫಾರ್ ಗ್ರೋವನ್ ಅಪ್ಸ್ಗೆ ಅಂತ. ಹಂಗೆ ಇದೆ. ಗ್ರೋ ಅಪ್ ಆಗಿರೋರಿಗೆ ಮಾತ್ರ ಈ ಫಿಲ್ಮು. ಪಕ್ಕಾ ಅಡಲ್ಟ್ ಸೀನ್ ಇರುತ್ತೆ, ಪಕ್ಕಾ ಬ್ಲಡ್ ಸೀನ್ಸು, ಪಕ್ಕಾ ಎ ಸರ್ಟಿಫಿಕೇಟ್ ಮೂವಿ. ಓಪನ್ ಆಗಿರ್ಬೇಕಂದ್ರೆ ಎ ಸರ್ಟಿಫಿಕೇಟ್ ಮೂವಿ ಪಕ್ಕ. ದುಶ್ಮನ್ನ ಈ ರೀತಿಯೂ ಸಾಯಿಸ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಬ್ಲಾಸ್ಟ್ ಮಾಡಿ ಕಾರ್ ಕೆಳಗಡೆ ಮಷಿನ್ ಇಟ್ಟು ಕಾರ್ನ ಮೂವ್ ಮಾಡಿ, ಕಾರ್ನ ಡ್ಯಾನ್ಸಿಂಗ್ ಮಾಡಿ ದುಶ್ಮನ್ಗಳ ಈ ಥರನೂ ಹೊಡೀಸ್ ಮಾಡ್ಬೋದು ಅಂತ. ನೋಡಿ ಬುಡಿ ಸಾತಿದ್ದಂಗೆ ಬಾಸ್ ಎಂಟ್ರಿ. ಒಂದು ನಿಮಿಷ ಹೆಂಗೆ ಕಾಣಿಸ್ತಿದ್ದೀನಿ ಹೇಳಿ, ಸಖತ್ತಾಗಿ ಕಾಣಿಸ್ತಾಯಿದ್ದೀನಿ ಅಲ್ವಾ? ಆ ಥರ ಕಾಣಿಸ್ತಾರೆ ನಮ್ಮ ಬಾಸ್. ನಂತರ ನೆಕ್ಸ್ಟ್ ಲೆವೆಲ್ ಹೇಳೋಕ್ಕಾಗಲ್ಲ. ಬಾಡಿ ಏನಪ್ಪ, ಬಾಡಿ ಸಿಕ್ಸ್ಗಾಗಿ ತೋರಿಸಿಲ್ಲ ಇನ್ನೂ. ಸಿನಿಮಾ ಇದೆ ತುಂಬ, ಬರೀ ಟೀಸರ್ ಇದು. ಸಿನಿಮಾ ಇನ್ನೂ ಬೇಜಾನಿದೆ ನೋಡೋವಂಥ ಸಿನಿಮಾದಲ್ಲಿ. ಬರೀ ಟೀಸರ್ಗೇನೆ ಈ ರೇಂಜಿಗೆ ಉತ್ತಿಡಿಸ್ಬಿಟ್ಟಿದ್ದಾರೆ ನಮ್ಮನ್ನು. 2 ನಿಮಿಷ 51 ಸೆಕೆಂಡ್. ನಾನಂತೂ ಮಿನಿಮಮ್ ಒಂದು 10 ಸಲ ನೋಡಿದ್ದೀನಿ ಇವತ್ತು ಕೆಲಸ ಟೈಮಲ್ಲಿ. 10 ಸಲ ನೋಡಿದ್ದೀನಿ. ಈಗ ವೀಡಿಯೋ ಮಾಡೋಕ್ಕಿಂತ ಮುಂಚೆನೂ ಒಂದು 2 ಸಲ ನೋಡಿದ್ದೀನಿ. ನೆಕ್ಸ್ಟ್ ಲೆವೆಲ್. ಕಾಲಿಂದ ಗನ್ನ ಫೋಲ್ಡ್ ಮಾಡಿ ಬರೋಂಥ ವಿಲನ್ಸ್ಗಳಿಗೆ ಡಗಡ ಫಿನಿಶ್. ಲಾಸ್ಟಲ್ಲಿ ಹೇಳಿದ್ಬಿಟ್ಟು ಡ್ಯಾಡೀಸ್ ಓಮ್. ಏನದು ಡೈಲಾಗು! ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಬಾಸ್ ಈ ಸಲ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಮ್ಮ ಜೊತೆ ಇಲ್ಲ ಅನ್ನೋದೊಂದು ಬೇಜಾರು ಬಿಟ್ಟರೆ, ಟೀಸರಿಂದ ಹೊಟ್ಟೆ ಫುಲ್ಲು ಮನಸ್ಸು ಹೊಟ್ಟೆ ಎಲ್ಲ ತುಂಬಿಸ್ಬಿಟ್ರು. ಟೀಸರಿಂದ ಮಾರ್ಚ್ 19ಕ್ಕೆ ನಿಜವಾದ ಹಬ್ಬ ಇರೋದು. ಬರ್ಡೇ ಅಂದರೆ ಅವತ್ತೇ ನಾವು ಮಾಡೋದು, ಮಾರ್ಚ್ 19ಕ್ಕೆ. ನೋಡಿ ಯಾವ ರೇಂಜಿಗೆ ಸೆಲೆಬ್ರೇಷನ್ ಇರುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಥಿಂಕೇ ಮಾಡಿರಬಾರ್ದು, ಆ ರೇಂಜಲ್ಲಿ ಸೆಲೆಬ್ರೇಷನ್ ಇರುತ್ತೆ. ಬಾಸ್ ಹೇಳಿದ್ದಾರೆ ಆಗಲೇ, ಅವರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನಿನ್ನೆ ನಾನು ಹಾಕಿದ್ದೆ, ಮಾರ್ಚ್ 19ಕ್ಕೆ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋಣ, ಸಿನಿಮಾ ರಿಲೀಸ್ ಆದಮೇಲೆ ಸೆಲೆಬ್ರೇಟ್ ಮಾಡೋಣ ಅಂತ. ನೀವು ಹೇಳ್ದಂಗೆ ಬಾಸ್ ಪಕ್ಕಾ ಮಾಡೋಣ. ನೀವು ಹೇಳ್ದಂಗೆ ಮೂವಿ ಮಾತ್ರ ಹಾಲಿವುಡ್ ರೇಂಜ್ಗಲ್ಲ, ಹಾಲಿವುಡ್ ಥರನೇ ಇದೆ. ಯಾವ ಹಾಲಿವುಡ್ ಮೂವಿಗೂ ಕಮ್ಮಿ ಇಲ್ಲ. ನಿಮ್ಮ ಇಂಟ್ರೊಡಕ್ಷನ್ ಆಗಲಿ, ನಿಮ್ಮ ಪರ್ಫಾರ್ಮೆನ್ಸ್ ಆಗಲಿ, ನಿಮ್ಮ ಅವರ ಥರ ಕಾಣಿಸ್ತಾ ಇದ್ದೀರಾ ಬ್ರೋ. ಏನು ಸ್ವಾಗ್ ಬಾಸ್ ನಿಮ್ಮದು! ಅದು ದಮ್ ಹೊಡೆದು ಸ್ವಾಗೇನು ನೆಕ್ಸ್ಟ್ ಲೆವೆಲ್. ಬಿಟ್ಟಾಕಿ. ನಾನಂತೂ ಟೀಸರ್ ನೋಡಿದ್ದೀನಿ. ನೀವು ಟೀಸರ್ ನೋಡಿದರೆ ಹೇಗೆ ಅನಿಸ್ತು ಅನ್ನೋದು ಕಮೆಂಟ್ ಹಾಕಿ. ಮತ್ತು ನಾನು ಸಿಗ್ತಾ ಇರ್ತೀನಿ. ನಿಮ್ಮ ಭೇಟಿ ಆಗ್ತಾ ಇರುತ್ತೆ. ಬಾಯ್.